ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ವಿರೋಧ ಪಕ್ಷ ನಾಯಕರೇ, ಅಣ್ಣ ಏನಿಲ್ಲ, ನೀವು ಮಾತಾಡೋ ಮುಂದೆ ಬೆಳಗ್ಗೆ ನೀನ್ ಹಾಕಣ ನನ್ನ ಗ್ರಹ ಗತಿಗೆ ಬರ್ತೀಯ. ನಾನೇ ನಿನ್ ಗ್ರಹ ಗತಿಗೆ ಮಾತಾಡುವಾಗ ಆ ಬಸವಣ್ಣವ್ರ ವಚನ ಕೋಟ್ ಮಾಡಿದ್ರೆ ಅದ್ರ ಸ್ವಲ್ಪ ಸವಿಸ್ತಾರವಾಗಿ ಬಿಡಿಸಿ ಹೇಳ್ಬೇಕಲ್ಲ. ಸಾಕು, ಈಗ ಅಷ್ಟೇ ಲೇಟ್ ಆಗಿದೆ, ಎಕ್ಸ್ಪ್ಲೇನ್ ಮಾಡೋದು ಲೇಟ್ ಆಗ್ಬೋದು. ಮನೆ ಬಂದಾಗ ಹೇಳ್ತೀನಿ ಬಿಡು, ನಾಳೆ ಬರ್ತೀನಲ್ಲ ಮಾಡಿ ಅನ್ನೋದು ಹೇಳ್ಬೇಕಲ್ಲ. ನಾಳೆ ಬರ್ತೀನಲ್ಲ ಮನೆಗೆ, ಅವಾಗ ಹೇಳ್ತೀನಿ ಬಿಡು. ಅದು ಇವನ್ ಆರವ ಅಂತ ಹೇಳಿದ್ದು, ಅದಕ್ಕೆ ಅದರಲ್ಲಿ ಸಣ್ಣ ಸಣ್ಣ ತಪ್ಪಾಗಿರ್ತೈತಲ್ಲ, ಅದು ನೀನು ಬಸವಣ್ಣವರ ಪಕ್ಕ ಅನುಯಾಯಿ ನನಗಿಂತ ಬಹಳ. ರಾಜ್ಯಪಾಲರ ಬಗ್ಗೆ ಮಾತಾಡಿ, ಅವ್ರ ಬಗ್ಗೆ ಮಾತಾಡಬೇಡ. ಅಲ್ಲ, ನಾನು ರೆಡಿ ಇದ್ದೆ, ಅವ್ರು ಬಸವಣ್ಣವ್ರ ಕಡೆಯವರಿಂದ ನಮ್ಮ ಸ್ನೇಹಿತರು. ನಾನು ಗವರ್ನರ್ ಅವರಿಗೆ ಯಾವ ರೀತಿ ಅಗೌರವ ಮಾಡಿದ್ದಾರೆ, ಮತ್ತೆ ಅವ್ರ ಕೈಲೇ ಬಂದ್ಬಿಟ್ಟು ಈ ಸರ್ಕಾರಕ್ಕೆ ಹೊಗಳಿಕೆ ಮಾತುಗಳು, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಬಿರುದು ಬಾವಲಿಗಳು, ಇವೆಲ್ಲ ಹೇಳಿದ್ದೀನಿ ಬೆಳಗ್ಗೆ. ಆ ವ್ಯಕ್ತಿ ಹೆಸರನ್ನು ಕೂಡ ನಾನು ಹೇಳಿದ್ದೀನಿ, ಆ ವ್ಯಕ್ತಿ ಹೆಸರು ಹೇಳಲಿಲ್ಲ. ಜೋಶ್ ಪೌಲ್ ಅಂತ ಹೇಳ್ಬಿಟ್ಟು, ಪೌಲ್ ನನ್ನ ಕಲ್ಲರೆ ಡೌಟ್ ಹೆಸರಾಯ್ತ. ಪ್ರಿಯಾಂಕ್ ಬೆಳಗ್ಗೆಯಿಂದ ನನ್ನ ತಲೆ ತಿಂತಾವ್ರೆ. ನಾನು ಪ್ರಿಯಾಂಕಾ ಅನ್ನಕ್ಕೆ ನಾನು ಗೌರವ ಕೊಟ್ಟು ಅವ್ರು ಪ್ರಿಯಾಂಕಾ ಅಂದೆ, ಗೌರವ ಅಂದ್ಬಿಟ್ಟು ಇವರು ತಪ್ಪು ಹೇಳ್ತಾ ಇದಾರ, ತಪ್ಪು ಹೇಳ್ತಾ ಇದ್ರು. ಪ್ರಿಯಾಂಕ್ ಏಕವಚನದಲ್ಲೇ ಹೇಳ್ತೀನಿ. ಹೌದು, ಬಹುವಚನ ಅಂದ್ರೆ ಬಹುವಚನ. ಅದರಿಂದ ಜಿ ಅದರಿಂದ ಈ ನನಗೆ ಅನ್ಸಂತು, ಒಬ್ಬ ಮುಖ್ಯಮಂತ್ರಿಗಳು ಯಾರದಿಂದ ಬಿರುದುಗಳು ತಗೊಬೇಕು, ಯಾರಿಂದ ಅವಾರ್ಡ್ಗಳು ತಗೊಬೇಕು ಅಂದ್ರೆ, ಒಬ್ಬ ಮುಖ್ಯಮಂತ್ರಿ 16 ಬಜೆಟ್ ಮಂಡನೆ ಮಾಡಿದ್ದಾರೆ. ರಾಷ್ಟ್ರಪತಿಗಳಿಂದ ಅವಾರ್ಡ್ ತಗೊಬೇಕು. ರಾಷ್ಟ್ರಪತಿಗಳಂತವ್ರು ಗೌರವ ಕೊಡಬೇಕು. ನೀವು ಸಿದ್ದರಾಮಯ್ಯನವರು ಈ ತರದ ವ್ಯಕ್ತಿ ಅಂತ ಹೇಳ್ಬಿಟ್ಟು, ಅದು ಬಿಟ್ಬಿಟ್ಟು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋನ್ ಕೈಲಿ ನೀವು ಅವಾರ್ಡ್ ತಗೊಂಡ್ರೆ ಅದೇನು ಗ್ರಾಮಿ ಅವಾರ್ಡ್ ಮಾಡ್ತಿಲ್ಲ ಅಧ್ಯಕ್ಷರೇ. ಆಕ್ಸ್ಫರ್ಡ್ ಹೆಸರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ರಾಜ್ಯಪಾಲರ ಕೈಯಲ್ಲಿ ಏಳ್ಸೋ ಮುಖಾಂತರ ಅದಕ್ಕೆ ಘನತೆ ಗೌರವವನ್ನ ಕಡಿಮೆ ಮಾಡ್ತಾರೆ. ನಾನು ಇಲ್ದಾಗಲ್ಲ. ಮುಖ್ಯಮಂತ್ರಿಯವರ ಆಫೀಸಲ್ಲಿ ಕೆಲಸ ಮಾಡೋರಲ್ಲಿ, ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋರಲ್ಲಿ ಅವ್ರು ಮನುಷ್ಯರಲ್ವಾ? ಅವ್ರಿಗೇನು ವೈಯಕ್ತಿಕವಾದಂತ ಅಸ್ತಿತ್ವ ಇರಲ್ಲ ಅಂತೀರಾ? ಯಾಕೆ ಹೇಳಕ್ ಹಕ್ಕಿಲ್ವಾ? ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಲ್ಲ, ನಮ್ಮ ಆಫೀಸ್ ಓಕೆ. ಈಗ ಸನ್ಮಾನ್ಯ ಚಲುವರಾಯ ಸ್ವಾಮಿ ಅವರು ಹೇಳಿರೋದು ನನಗೇನು ಬೇಜಾರಿಲ್ಲ. ನೆಕ್ಸ್ಟ್ ನಾನು ಅವರ ಕೃಷಿ ಇದಕ್ಕೆ ಹೋಗ್ತೀನಿ, ಅವ್ರಿಗೊಂದು ಅವಾರ್ಡ್ ಕೊಡೋಣ. ಅವ್ರ PN ಯಾರನ್ನ ಕರೆದು ಅವ್ರ ಕೈಲಿ ಅವಾರ್ಡ್ ಕೊಡಿಸ್ಬಿಡ್ತೀನಿ. ನಾವೆಲ್ಲ ಚಪ್ಪಾಳೆ ತಟ್ತೀನಿ, ಖುಷಿಯಾಗಿ ಬಿಡಿ. ಸಿಎಂ ಘನತೆ ಗೌರವ ಹೇಳಿದೆ ಅಷ್ಟೇ. ನಾನು ಸಿಎಂ ಆ ಥರದ ಒಂದು ವ್ಯಕ್ತಿತ್ವ ಇರ್ತಕ್ಕಂಥದ್ದು, ಆ ಚೇರ್ ಆ ವ್ಯಕ್ತಿತ್ವ ಇರ್ತಕ್ಕಂಥದ್ದು. ಅವರು ಆ ಥರದ ಒಂದು ಗೌರವ ಕೊಡಬೇಕಾದ್ರೆ ಆ ಥರದ ವ್ಯಕ್ತಿತ್ವ ಇರ್ತಕ್ಕಂಥ ಆರ್ಥಿಕ ತಜ್ಞರು ಆ ಥರದವ್ರು ಕೊಟ್ಟರೆ ಅದಕ್ಕೊಂದು ಬೆಲೆ ಇರ್ತದೆ. ಆ ರೀತಿ ಬರ್ಸ್ಕೊಂಡಿರುವಂಥದ್ದೇ ಅಪಮಾನ. ನನಗೆ ಅನ್ಸುವಂಥದ್ದು 20 ತಿಂಗಳಾಯ್ತು ಅಲ್ಲ, ಅವಾಗ ಒಂದ್ಸರಿ ಒಂದ್ಸರಿ ಇಲ್ಲ, ಎಲ್ಲರೂ ಮಾತಾಡ್ಲಿಕ್ಕಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಶರತ್, ನೀವು ಮತ್ತೆ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಮತ್ತೆ ಮಾತಾಡಿ. ಸರ್ಕಾರ ಇಷ್ಟೆಲ್ಲ ಬರ್ಸ್ಕೊಂಡಿದೆಯಲ್ಲ, 20 ತಿಂಗಳಾಗಿದೆ ಸರ್ಕಾರ ಬಂದು, 20 ತಿಂಗಳಾಗಿದೆ, ಇನ್ನು ಟೇಕ್ ಆಫೇ ಆಗಿಲ್ಲ. ಅವಾಗ ರನ್ವೇ ಬಂದೈತೆ ಅಂತ ನಾನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಕಾಯ್ತಾ ಇದ್ದೆ, ರನ್ವೇ ಬಂದೈತೆ ಅಂತ. ಆಗ್ಲೇ ಶುರುವಾಯ್ತು ಒದ್ದು ಕಿತ್ಕಂತೀನಿ ಅಂತ ಹಾಗೆ ಶುರುವಾಯ್ತು. ಅಡ್ಡ ಬರ್ತಾವೆ, ಏನು ರನ್ವೇಗೆ ಬೆಕ್ಕುಗಳ ಅಡ್ಡ, ಎಲ್ಲ ಅಡ್ಡಗಳು ಬರ್ತಾವೆ. ನಿಮ್ದು ಟೇಕ್ ಆಫೇ ಆಗದೆ ಇರೋ ಸರ್ಕಾರಕ್ಕೆ ಅವಾರ್ಡ್ಗಳು ಹೆಂಗ್ ಕೊಡ್ತಾರೆ ನಿಮ್ಗೆ ಜನ? ಓಕೆ, ಅವಾರ್ಡ್ಗಳ ಈ ವ್ಯವಸ್ಥೆ ಹೆಂಗ್ ಬರ್ತೈತೆ ನಿಮ್ಗೆ? ಅದರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಕೊಟ್ಟು ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಈ ತರ ಹೊಗಳು ಭಟ್ರ ಕೈಲಿ ಅವಾರ್ಡ್ಗಳನ್ನ ತಗೊಂಬೇಡಿ. ಅದಕ್ಕೋಸ್ಕರ ತಜ್ಞರಿದ್ದಾರೆ, ಅದಕ್ಕೋಸ್ಕರ ಜಗಮೆಚ್ಚಂತವರು ಜ್ಞಾನಿಗಳಿದ್ದಾರೆ, ವಿಜ್ಞಾನಿಗಳು, ಅವ್ರ ಕೈ ತಗೊಳ್ಳಿ. ಅದಕ್ಕೊಂದು ಅರ್ಥ ಬರುತ್ತೆ, ಅವಾರ್ಡ್ಗೊಂದು ಅರ್ಥ ಬರ್ತತೆ. ಈ ತರ ಮನೇಲಿ ಕೆಲಸ ಮಾಡೋರ್ ಕೈಲೆಲ್ಲ ನೀವು ಅವಾರ್ಡ್ ತಗೊಂಬಿಟ್ರೆ, ಅದು ರಾಜ್ಯಪಾಲರ ಕೈಲಿ ಓಡಿಸ್ಬಿಟ್ರೆ ರಾಜ್ಯಪಾಲರಿಗೂ ಅವಮಾನ. ನಾನು ಬರಿತೇನೆ, ರಾಜ್ಯಪಾಲರಿಗೂ ಒಂದು ಪತ್ರ ಬರಿತೀನಿ, ಹಿಂಗೆಲ್ಲ ಮಾಡಿದ್ದೀರಾ ಅಂತ.